ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾದ ದರ್ಶನ್ ಮತ್ತು ಇತರರು ಜೈಲಲ್ಲಿ ಪಡಬಾರದ ಪಾಡು ಪಡ್ತಾ ಇದ್ದಾರಾ? ಅವರಿಗೆ ಊಟ ಸರಿಯಾಗಿರೋದು ಕೊಡ್ತಾ ಇಲ್ವಾ? ಅನೇಕ ಬಾರಿ ಕಂಬಳಿಗೆ, ಒಂದು ಬೆಡ್ಶೀಟ್ಗೆ, ಬಿಸಿಲಿಗೆ ಇವರೆಲ್ಲ ಕೋರಿಕೊಂಡಿದ್ದು ಕೇಳಿಕೊಂಡಿದ್ದು ಹೌದು. ಬೇಕಾದರೆ ಬಂದು ಚೆಕ್ ಮಾಡಿ ಯಾಕೆ ಈ ಥರ ಟ್ರೀಟ್ ಮಾಡ್ತಾ ಇದ್ದಾರೆ, ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಇಲ್ಲಿ ಮಾಡಲಾಗ್ತಾ ಇದೆ ಅಂತೆಲ್ಲ ಬಂದಾಗ ಅದು ಆಯಿತು, ಪರಿಶೀಲನೆ ಮಾಡೋಣ, ಅದನ್ನು ಪರಿಶೀಲಿಸೋಕೊಬ್ಬರನ್ನ ಅಧಿಕಾರಿನ ಕಳಿಸೋಣ, ಒಬ್ಬರು ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ರಿಪೋರ್ಟ್ ಕೊಡಲಿ ಅಂತೆಲ್ಲ ಕೋರ್ಟ್ ಹೇಳಿತ್ತು. ಕೋರ್ಟ್ ಹೇಳಿದ್ಮೇಲೆ ಕೋರ್ಟ್ ಹೋಗಿದ್ದದ್ದು ಹೌದು. ಇದಾದಮೇಲೆ ಏನಾಗಿತ್ತು ಅಂತ ಹೇಳಿದ್ರೆ ಒಂದಷ್ಟು ವಿಡಿಯೋಗಳು ವೈರಲ್ ಆದವು. ಜೈಲು ಒಳಗಡೆ ಏನು ನಡೀತಾ ಇದೆ ನೋಡಿ. ದರ್ಶನ್ಗೆ ಒಂದು ಕಡೆ ಈ ಥರ ಇವ್ರು ಊಟ ಕೂಡ ಸರಿಯಾಗಿ ಕೊಡದೆ ಒದ್ದಾಡಿಸ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ಪರ್ಮಿಷನ್ ತೆಗೆದುಕೊಳ್ಳುವಂತೆ ಮಾಡ್ತಾ ಇದ್ದಾರೆ. ಆದರೆ ಒಳಗಡೆ ಭಯೋತ್ಪಾದಕರಾದಿಯಾಗಿ ಅನೇಕ ಕ್ರಿಮಿನಲ್ ಕೇಸ್ ಹಿನ್ನೆಲೆ ಇರ್ತಕ್ಕಂಥವ್ರು, ಶಿಕ್ಷೆಗೊಳಗಾಗಿರ್ತಕ್ಕಂಥವ್ರೆಲ್ಲರೂ ಕೂಡ ರಾಜಾರೋಷವಾಗಿ ಅಡುಗೆ ಮಾಡಿಕೊಂಡು, ಪಾರ್ಟಿ ಮಾಡಿಕೊಂಡು, ಕೇಕ್ ಕಟ್ ಮಾಡಿಕೊಂಡು ಕುಣಿದು ನಡೆದಾಡ್ತಾ ಇದ್ದಾರೆ. ಅವರು ಉಮೇಶ್ ರೆಡ್ಡಿನೂ ಸೇರಿ ಆರಾಮಾಗಿ ಮನೆ ರೀತಿಯಲ್ಲಿ ಜೀವನ ಮಾಡಿಕೊಂಡಿದ್ದಾರೆ. ದರ್ಶನ್ಗೆ ಯಾಕಪ್ಪ ಇಂಥ ನ್ಯಾಯ ಅಂತ ಒಂದು ಪ್ರಶ್ನೆ ಅವತ್ತಿಗೆ ರೈಸ್ ಆಗಿತ್ತು. ಇದಾದ ಮೇಲೆ ಜೈಲಲ್ಲಿ ಸಾಕಷ್ಟು ಮಾರ್ಪಾಟುಗಳಾದವು. ದರ್ಶನ್ ಈ ಜೈಲಿಗೆ ಹೋದ ಮೇಲೆ ಆಗಿರುವಷ್ಟು ಕಾರಾಗೃಹದ ಮಾರ್ಪಾಡು 2-3 ದಶಕಗಳಲ್ಲಿಯೇ ಅಷ್ಟು ಮಾರ್ಪಾಟುಗಳು ಅಷ್ಟು ಕ್ಷಿಪ್ರವಾಗಿ ಆಗಿಲ್ಲ ಅಂತ ಕೆಲವರು ಹೇಳ್ತಾರೆ. ಒಂದು 30-40 ವರ್ಷಗಳಲ್ಲೇ ಜೈಲು ಒಳಗಡೆ ಒಂದು ಸಿಸ್ಟಮ್ಮು ಇಷ್ಟೊಂದು ಚೇಂಜ್ ಆಗಿದ್ದು ಯಾವತ್ತೂ ಆಗಿರಲಿಲ್ಲ. ದರ್ಶನ್ ಹೋದ ಮೇಲೇ ಇಷ್ಟೆಲ್ಲ ರೂಲ್ಸು ಸ್ಟ್ರಿಕ್ಟ್ ಆಗಿ ಶುರುವಾಯಿತು, ಪರಿಶೀಲನೆ ಶುರುವಾಯಿತು, ಒಳಗಿನ ಕರ್ಮಕಾಂಡಗಳು ಆಚೆ ಬರೋಕ್ಕೆ ಶುರುವಾಯಿತು ಅಂಥೇಳಿ. ಇವತ್ತೇನಾಗಿದೆ ಅಂತ ನೋಡಿದ್ರೆ, ಮನೆ ಊಟದ ಆದೇಶವನ್ನು ಪ್ರಶ್ನಿಸಿ ಒಂದು ಅರ್ಜಿಯನ್ನು ಹಾಕಲಾಗಿತ್ತು. ಇವರಿಗೆ ಮನೆ ಊಟ ಯಾಕೆ ಕೊಡಬೇಕು, ವಾರಕ್ಕೊಂದು ಸಲ ಕೊಡಬೇಕು ಅಂತ ಒಂದು ಆರ್ಡರ್ ಆಗಿತ್ತು. ಆಮೇಲೆ ಅದು ಕೂಡ ಕ್ಯಾನ್ಸಲ್ ಮಾಡಲಾಗಿತ್ತು. ಈ ಮನೆ ಊಟದ ಆದೇಶದ ಒಂದು ಪ್ರಶ್ನೆ ಮಾಡಿಕೊಂಡು ಅರ್ಜಿ ಇವತ್ತು ಹೈಕೋರ್ಟಲ್ಲಿ ವಿಚಾರಣೆ ಆಯಿತು. ಜೈಲಲ್ಲಿ ವಾರಕ್ಕೊಮ್ಮೆ ಮನೆ ಊಟ ಕೊಡೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅರ್ಜಿಯನ್ನು ಹಾಕಲಾಗಿತ್ತು. ಅದನ್ನ ಯಾಕೆ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ನಡೆಸಿದ್ದು ಹೈಕೋರ್ಟ್. ಲಕ್ಷ್ಮಣ್ ನಾಗರಾಜ್ ಪರವಾಗಿ ವಕೀಲ ಸುನಿಲ್ ವಾದ ಮಾಡಿದ್ರು. ಶುಚಿ ರುಚಿ ಇಲ್ಲದ ಊಟ ಕೊಡ್ತಾರೆ ಅಂತೇಳಿ ಸುನಿಲ್ ಅವರ ವಾದ ಆಯಿತು. ಜೈಲ್ ಮ್ಯಾನ್ಯುಯಲ್ ಏನು ಹೇಳುತ್ತೆ, ಕಾರಾಗೃಹದ ಅಧಿಕಾರಿಗಳಿಗೆ ಕೇಳಿದ್ರೆ ಎಲ್ರಿಗೂ ಏನು ಕೊಡ್ತೀವೋ ಇವ್ರಿಗೂ ಅದೇ ಕೊಡ್ತೀವಿ ಸ್ವಾಮಿ, ಏನು ದರ್ಶನ್ ಆಗ್ಬಿಟ್ರೆ ಏನು ಸ್ಪೆಷಲ್ಲ ಅಂತ ಅವ್ರು ಮಾತಾಡ್ತಾರೆ. ಎಲ್ರಿಗೂ ಒಂದೇ, ನಮ್ಮಲ್ಲಿ ಸಮಾನತೆ, ಗೈಡ್ಲೈನ್ಸ್ ಏನಿದೆಯೋ, ಯಾವ ಎಷ್ಟು ಗ್ರಾಮ್ ಕೊಡಬೇಕು ಅಂತ ಇದೆಯೋ ಅಷ್ಟೇ ಕೊಡೋದು. ಇವ್ರು ಯಾಕೆ ಈ ಥರ ವಾದ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಶುಚಿಯೂ ಇಲ್ಲ ರುಚಿಯೂ ಇಲ್ಲ ಅಂತ ಊಟ ಕೊಡ್ತಾರೆ ಅಂತ ಸುನಿಲ್ ಅವರು ವಾದ ಮಾಡಿದ್ರು. ಒಳ್ಳೆ ಊಟ ಕೊಡಲಾಗ್ತಿದೆ ಸ್ವಾಮಿಯಲ್ಲಿ, ಆ ಥರದ್ದೇನೂ ಇಲ್ಲ ಇಲ್ಲಿ ಅಂತ SP ಒಂದು ಕಡೆ ವಾದ ಮಾಡ್ತಾರೆ. ವಿಚಾರಣೆ ನಡೆಸಿ ಅರ್ಜಿ ಆದೇಶವನ್ನು ಇದೀಗ ಹೈಕೋರ್ಟ್ ಕಾಯ್ದಿರಿಸಿದೆ. ವಕೀಲ ಸುನಿಲ್ ಅವರು ಮಾಡಿದ ವಾದ ಏನು ಅಂದರೆ, ಜೈಲು ಅಧಿಕಾರಿಗಳು ಕಾರಾಗೃಹ ಕಾಯ್ದೆ ಮಾರ್ಪಾಟು ಮಾಡೇ ಇಲ್ಲ. ಅವರು ಕಾರಾಗೃಹದಲ್ಲಿ ಏನೇನು ಮಾರ್ಪಾಟು ಮಾಡಬೇಕು ಅಂತ ಆದೇಶಗಳು ಬಂದಿತ್ತೋ ಅಂತ ಯಾವ ಮಾರ್ಪಾಟು ಅವರು ಮಾಡಿಲ್ಲ. ಕೇಂದ್ರ ಕಾರಾಗೃಹ ಕಾಯ್ದೆ ಪ್ರಕರಣ ತಿದ್ದುಪಡಿ ಮಾಡಬೇಕಾಗತ್ತೆ. ಮೊದಲು ನಮ್ಮ ಕಕ್ಷಿದಾರರು ಮನೆ ಊಟಕ್ಕೆ ಅರ್ಜಿಯನ್ನು ಹಾಕಿದ ಮೇಲೆ ತಿದ್ದುಪಡಿ ಮಾಡಿಬಿಟ್ಟಿದ್ದಾರೆ. ಅರ್ಜಿ ಹಾಕಿದ ಮೇಲೆ ಕಾರಾಗೃಹ ಕಾಯ್ದೆ 13 ತಿದ್ದುಪಡಿ ಮಾಡಿಕೊಂಡಿದ್ದಾರೆ. ಕಾನೂನು ಸೇವಾ ಪ್ರಾಧಿಕಾರ ಜೈಲಿಗೆ ಭೇಟಿ ನೀಡುವಕ್ಕಿಂತ ಮುಂಚೆ ಹಾಗೂ ನಂತರ 2-3 ದಿನಗಳು ಮಾತ್ರ ಒಳ್ಳೆ ಊಟ ಕೊಡ್ತಾರೆ. ಈ ಕಾನೂನು ಸೇವಾ ಪ್ರಾಧಿಕಾರ ಇತ್ತಲ್ಲ, ಇವರನ್ನ ಈ ಕೆಲಸಕ್ಕೆ ಅಂತ ನೇಮಕ ಮಾಡಲಾಗಿತ್ತು. ಅಲ್ಲೇನು ಹೋಗಿ ನೀವು ಆ ಜೈಲಿಗೆ ಹೋಗಿ ನೋಡಿ, ಈ ಥರ ಸರಿಯಾಗಿ ಊಟ ಕೊಡ್ತಿಲ್ವಂತೆ, ಚೆಕ್ ಮಾಡಿಬಿಟ್ಟು ನಮಗೆ ಸ್ವಲ್ಪ ಹೇಳಿ ಅಂತ ಹೇಳಿದಾಗ ಇದಕ್ಕೆ ವಕೀಲ ಸುನಿಲ್ ಅವ್ರ ವಾದ ಏನು ಅಂದರೆ, ಸ್ವಾಮಿ ಈ ಕಾನೂನು ಸೇವಾ ಪ್ರಾಧಿಕಾರ ಜೈಲಿಗೆ ಅಧಿಕಾರಿಗಳು ಬಂದು ಭೇಟಿ ಕೊಡ್ತಾರಲ್ಲ, ಆಗ ಚೆನ್ನಾಗಿರೋ ಊಟ ರೆಡಿ ಮಾಡ್ತಾರಲ್ಲಿ. ಅವ್ರು ಹೋದ ಮೇಲೂ ಒಂದು 2-3 ದಿನ ಒಳ್ಳೆ ಊಟ ಸಿಗೋದು ಹೌದು, ಅದ್ರ ಬಗ್ಗೆ ಏನು ಸುಳ್ಳಿಲ್ಲ ಅಥವಾ ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆಮೇಲೆ ಇದೆಯಲ್ಲ, ಆಮೇಲಿಂದ ಬೇರೆನೇ ಕಥೆ ಇರುತ್ತೆ. 2-3 ದಿನ ನಡೆಯುತ್ತೆ ಅದು. SPP ಇನ್ ಕಡೆ ವಾದವನ್ನು ಮಾಡ್ತಾರೆ, ಜಗದೀಶು ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಾಡ್ತಾರೆ ಜೈಲು ಅಧಿಕಾರಿಗಳ ಪರವಾಗಿ. ಅವ್ರ ವಾದ ಇಲ್ಲೇನು ಅಂತ ಹೇಳಿದ್ರೆ, ಪ್ರತಿ ವರ್ಷ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆಹಾರ ಸುರಕ್ಷತೆ ಪರೀಕ್ಷೆ ಮಾಡಿಸುತ್ತೆ. ಇಲ್ಲಿ ಒಳ್ಳೆಯ ಊಟವನ್ನು ಖೈದಿಗಳಿಗೆ ಕೊಡಲಾಗುತ್ತೆ. ಅರ್ಜಿದಾರರು ಆರೋಪಿಸಿರುವಂತೆ ಯಾರಿಗೂ ಮನೆ ಊಟನೇ ಕೊಟ್ಟಿಲ್ಲ. ಇಲ್ಲಿ ಸರ್ಕಾರದ ಪರ SPP BN ಜಗದೀಶ್ ಅವರು ಕೂಡ ಈ ಒಂದು ವಾದವನ್ನು ಇಲ್ಲಿ ಮಂಡಿಸಿದ್ದಾರೆ.